ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರಿಯರೇ. ಈ ದಿನ ನಾವು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಂಡು ಇದನ್ನು ನಾವು ಸಂದೇಶವನ್ನು ಪ್ರಾರಂಭಿಸೋಣ ಪ್ರಿಯರೇ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ಪ್ರಿಯರೇ. ನೋಡ್ರಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೆಂಬುದಾಗಿ ಭಕ್ತನು ಹೇಳುವಂಥವನಾಗಿದ್ದಾನೆ ಪ್ರಿಯರೇ. ಯಾವ ರೀತಿಯಾದಂಥ ಕಷ್ಟಗಳು? ಒಬ್ಬ ನಿಜವಾದಂಥ ಕ್ರೈಸ್ತನಿಗೆ ದೇವರ ನಿಮಿತ್ತವಾಗಿ ಲೋಕದಲ್ಲಿ ಅನೇಕವಾದಂಥ ಅವಮಾನಗಳು, ನಿಂದೆಗಳು, ರೋಗಗಳು, ಕಷ್ಟಗಳು, ಕಣ್ಣೀರುಗಳು ಸುರಿಸುವಾಗ ಎಲ್ಲವನ್ನು ಕೂಡ ದೇವರ ನಿಮಿತ್ತವಾಗಿ ದೇವರನ್ನು ಪ್ರೀತಿಸುವಂಥವರು, ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥವರು ಧನ್ಯರು ಪ್ರಿಯರೇ. ಯಾಕೆಂದರೆ ಈ ಲೋಕದಲ್ಲಿ ಒಬ್ಬ ಕ್ರೈಸ್ತನಾಗಿ ಹುಟ್ಟಿದ ಮೇಲೆ ಈ ಲೋಕದಿಂದ ನಮಗೆ ಅನೇಕವಾದಂಥ ದ್ವೇಷವು ಹುಟ್ಟುವಂಥದ್ದಾಗಿದೆ ಪ್ರಿಯರೇ. ಅನೇಕವಾದಂಥ ವೈರುತ್ವವು ನಮಗೆ ಬರುವಂಥದ್ದಾಗಿದೆ. ಅನೇಕವಾದಂಥ ವಿರುದ್ಧವಾದಂಥ ಕಾರ್ಯಗಳನ್ನು ಕ್ರೈಸ್ತರಿಗೆ ಮಾಡುವಂಥವರಾಗಿರ್ತಾರೆ. ಆದರೆ ಎಲ್ಲವನ್ನು ಕೂಡ ಸಹಿಸಿಕೊಳ್ಬೇಕಂತ ಪ್ರಿಯರೇ. ಯಾಕಂದರೆ ಆ ದಿನ ಭಕ್ತರೆಲ್ಲರೂ ಕೂಡ ಕ್ರಿಸ್ತನ ನಿಮಿತ್ತವಾಗಿ ಸಹಿಸಿಕೊಂಡರು, ಕ್ರಿಸ್ತನ ನಿಮಿತ್ತವಾಗಿ ತಾಳಿಕೊಂಡರು, ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಕೂಡ ಅನುಭವಿಸಿದರು. ಯಾಕೆ ಗೊತ್ತಾ? ಅವರ ಮುಂದಿರುವಂಥ ಶ್ರೇಷ್ಠವಾದಂಥ ಜೀವಿತವನ್ನು ಹೊಂದುವುದಕ್ಕಾಗಿ, ಅವರು ನಿತ್ಯ ಜೀವವನ್ನು ಎದುರು ನೋಡುವವರಾಗಿ ಈ ಲೋಕದಲ್ಲಿ ಸಂಭವಿಸುವಂಥ ಅನೇಕವಾದಂಥ ಕಷ್ಟಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ತಾತ್ಕಾಲಿಕವೇ ಎಂಬುದಾಗಿ ತಿಳಿದುಕೊಂಡು ಅವುಗಳನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಂಡು ಅವುಗಳ ನಿಮಿತ್ತವಾಗಿ ಸಹಿಸಿಕೊಂಡು ಧನ್ಯತೆಯನ್ನು ಹೊಂದಿಕೊಂಡಿರೋ ಪ್ರೇರೆ. ಇವತ್ತು ನಾವು ಸತ್ಯವೇದದಲ್ಲಿರುವಂಥ ಅನೇಕ ಭಕ್ತರ ಕುರಿತಾಗಿ ನಾವು ಮಾತನಾಡಬೇಕಾದ್ರೆ ಅವರೆಲ್ಲರೂ ಕೂಡ ಕ್ರಿಸ್ತನ ನಿಮಿತ್ತವಾಗಿ ಎಷ್ಟೋ ಶ್ರಮಗಳನ್ನು ಅನುಭವಿಸಿದರು ಪ್ರೇರೆ, ಎಷ್ಟೋ ಬಾಧೆಗಳನ್ನು ಅನುಭವಿಸಿದರು, ಎಷ್ಟೋ ನಿಂದೆಗಳನ್ನು, ಅವಮಾನಗಳನ್ನು ಸಹಿಸಿಕೊಂಡರು. ಅದಕ್ಕಾಗಿ ಇವತ್ತು ನಾವು ಅವರುಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟು ಸುಲಭವಾಗಿ ಅವರು ದೇವರ ರಾಜ್ಯಕ್ಕೆ ಹೋಗಲಿಲ್ಲ. ಈ ಲೋಕದಲ್ಲಿ ಅನೇಕ ವಿಧವಾದಂಥ ಕಷ್ಟಗಳನ್ನು ಸಹಿಸಿಕೊಂಡು ತಾಳಿಕೊಂಡು ದೇವರ ರಾಜ್ಯಕ್ಕೆ ಪ್ರವೇಶಿಸಿದರು ಪ್ರೇರೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಕ್ರೈಸ್ತನಾಗಿ ಹುಟ್ಟಿದ ಮೇಲೆ ಅನೇಕವಾದಂಥ ದ್ವೇಷವು ಈ ಲೋಕದಿಂದ ಉಂಟಾಗುವಂಥದ್ದಾಗಿರ್ತದೆ ಪ್ರೇರೆ. ಅನೇಕ ದೇವ ಭಕ್ತರಿಗೆ ಅವಮಾನಿಸುವಂಥವರಾಗಿರ್ತಾರೆ, ಅನೇಕರನ್ನು ಹಿಂಸಿಸುವಂಥವರಾಗಿರ್ತಾರೆ, ಅನೇಕರನ್ನು ಹೊಡೆಯುವಂಥವರಾಗಿರ್ತಾರೆ, ಅನೇಕರನ್ನು ಬಾಧಿಸುವಂಥವರಾಗಿರ್ತಾರೆ. ಆದರೂ ಕೂಡ ನಾವು ಕ್ರಿಸ್ತನ ನಿಮಿತ್ತವಾಗಿ ಸಹಿಸಿಕೊಂಡು ನಮ್ಮ ಮುಂದೆ ಇಟ್ಟಿರುವಂಥ ಆ ಮಹಾ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ತಾಳ್ಮೆಯಿಂದ ಜೀವಿಸಬೇಕಾಗಿದೆ ಪ್ರೇರೆ. ಯಾಕೆಂದರೆ ಒಂದು ನಿಜವಾದಂಥ ಬಂಗಾರವನ್ನು ಬಂಗಾರವೋ ಅಲ್ಲೋ ಅಂತಂದೇಳಿ ಪರೀಕ್ಷಿಸುವುದಕ್ಕಾಗಿ ಬೆಂಕಿಯಲ್ಲಿ ಹಾಕಿ ಶೋಧಿಸ್ತಾರಲ್ಲವೇ? ಒಬ್ಬ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯವರನ್ನ ಭೇಟಿ ಆಗಬೇಕಂದ್ರೆ ಅವನನ್ನು ಅನೇಕವಂತ ರೀತಿಯಲ್ಲಿ ಪರೀಕ್ಷಿಸಿ ಅವನ ಒಳಗಡೆ ಕಳಿಸ್ತಾರಲ್ವೇ? ಅದೇ ರೀತಿಯಾಗಿ ನಿಜವಾದಂಥ ಕ್ರೈಸ್ತರಿಗೆ ಈ ಲೋಕದಲ್ಲಿ ಅನೇಕವಾದಂಥ ಕಷ್ಟಗಳ ಮೂಲಕವಾಗಿ ದೇವರು ಪರಿಶೋಧಿಸುವಂಥವನಾಗಿರ್ತಾನೆ ಪ್ರಿಯರೇ. ಯಾರ್ಯಾರು ಕ್ರಿಸ್ತನ ನಿಮಿತ್ತವಾಗಿ ಶಾಂತ ಸ್ವಭಾವವುಳ್ಳವರಾಗಿ ತಾಳ್ಮೆಯಿಂದ ಕ್ರಿಸ್ತನ ನಿಮಿತ್ತವಾಗಿ ಸಹಿಸಿಕೊಳ್ಳುತ್ತಾರೋ ದೇವರು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದಂಥ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥವರಾಗಿರ್ತಾರೆ ಪ್ರಿಯರೇ. ಆದ್ದರಿಂದ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಲೋಕದಲ್ಲಿ ಸಂಭವಿಸುವಂಥ ಕಷ್ಟಗಳನ್ನು ಕಂಡು ಬೆರಗಾಗಬೇಡ್ರಿ. ಈ ಲೋಕದಲ್ಲಿ ಸಂಭವಿಸುವಂಥ ಅನೇಕವಂಥ ಉಪದ್ರವಗಳನ್ನು ಕಂಡು ಬೆರಗಾಗಬೇಡ್ರಿ. ಈ ಲೋಕದಲ್ಲಿ ಎದುರಾಗುವಂಥ ಅನೇಕವಂಥ ಸಮಸ್ಯೆಗಳನ್ನು ಕಂಡು ಸೋತು ಹೋಗಬೇಡ್ರಿ. ಯೇಸು ಸ್ವಾಮಿ ಮೊದಲೇ ಹೇಳಿದರೆ, ಈ ಲೋಕದಲ್ಲಿ ನಿಮಗೆ ಸಂಕಟ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಪ್ರಿಯರೇ. ನನ್ನನ್ನು ನಂಬಿದರೆ ನೀವು ಹೂವಿನ ಹಾಸಿಗೆ ಮೇಲೆ ನಡೀತೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ. ನನ್ನನ್ನು ಯಾರ್ಯಾರು ಅಂಗೀಕರಿಸ್ತಾರೋ, ನಿಮ್ಮನ್ನು ದ್ವೇಷ ಮಾಡುವುದಕ್ಕಿಂತ ಮೊದಲೇ ಈ ಲೋಕವು ನನ್ನನ್ನು ದ್ವೇಷ ಮಾಡಿದೆ ಎಂಬುದಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ ಪ್ರಿಯರೇ. ಆದ್ದರಿಂದ ನಾವುಗಳು ಕಷ್ಟವನ್ನು ಸಹಿಸಿಕೊಂಡು ದೇವರ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕು ಪ್ರಿಯರೇ. ಅಂತಹ ಸಹನೆಯನ್ನು, ಅಂತಹ ಪ್ರೀತಿಯನ್ನು, ಅಂತಹ ಸ್ಥಿರವುಳ್ಳಂಥ ಮನಸ್ಸನ್ನು ದೇವರು ನಮ್ಮೆಲ್ಲರೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ.